Hi, hello everyone. Namaskara ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? I hope you all doing great and welcome back. So in this session we are going to talk about most important questions, 2, 3, 5 mark questions for your second PUC board exam. ಬಯಾಲಜಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡೋ ಎಲ್ಲ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಬೇಕು. ಈಗ ರೆಡಿ ಟು ಆನ್ಸರ್ ಅಂತ ನಿಮಗೆ ಕೆಲವು ಆನ್ಸರ್ಸ್ಗಳಿರುತ್ತೆ, ಹೀಗೆ ಬರೆದ್ರೆ ಹೀಗೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಆ ಎಲ್ಲ ಆನ್ಸರ್ಸ್ಗಳು ಬೇಕು ಅಂತ ಹೇಳಿದ್ರೆ ಪ್ರಿಪ್ರೇಟರಿ ಮ್ಯಾರಥಾನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಆ ಒಂದು ಮ್ಯಾರಥಾನನ್ನು ನೋಡಬಹುದು. ಜೊತೆಗೆ ಈ ಎಂಟೈರ್ ನೋಟ್ಸ್ಗಳು, ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯು ಕ್ಯಾನ್ ಕ್ಲಿಕ್ ಆ್ಯಂಡ್ ಯು ಕ್ಯಾನ್ ಜಾಯಿನ್. ಓಕೆ, ಸೊ ಶುರು ಮಾಡೋಣ ಆಗಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಬಯಾಲಜಿ ಸೆಕೆಂಡ್ PUC. ಫಸ್ಟ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟರ್ನ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ 11 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಷ್ಟು? 11 ಮಾರ್ಕ್ಸ್. ಫಸ್ಟ್ ಯೂನಿಟ್ ಇದೆಯಲ್ಲ, ಅದರಲ್ಲಿ 3 ಚಾಪ್ಟರ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 11 ಮಾರ್ಕ್ಸ್, ಹ್ಯೂಮನ್ ರಿಪ್ರೊಡಕ್ಷನ್ 10 ಮಾರ್ಕ್ಸ್, ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ 6 ಮಾರ್ಕ್ಸ್. ಬರೀ ಇಷ್ಟು ಚಾಪ್ಟರ್ಗಳನ್ನ ಓದ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 27 ಮಾರ್ಕ್ಸ್ ಬರುತ್ತೆ. ಸೊ ಈಸಿ ಆಗಿರೋದನ್ನ ಪಿಕ್ ಮಾಡ್ಕೊಳ್ಳಿ. 50 ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಯಾವುದೇ ಥರ ಕಷ್ಟ ಇಲ್ಲ ಬಯಾಲಜಿಯಲ್ಲಿ. ನೀವೇನಾದರೂ 65 ಎಬೋವ್ 70 ಔಟ್ ಆಫ್ 70 ತಗೋಬೇಕು ಅಂದರೆ ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ. ಸೊ ಅಪ್ ಟು 60 ಏನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಇಂಪಾರ್ಟೆಂಟ್ ಕ್ವಶನ್ ನೋಡೋಣ ಈಗ. 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್. ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರೋಪೊಲನ್ ಇನ್ ಡಯಾಗ್ರಾಮ್ ಲೈಕ್ ಪೋಲನ್ ಗ್ರೈನ್. ನಾನು ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತೀನಿ, ಕೆಲವನ್ನ ಹಾಗೆ ಸ್ವಲ್ಪ ಓದ್ತಾ ಹೋಗ್ತೀನಿ. ನಿಮಗೇನಾದರೂ ನೋಟ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಅವೈಲಬಲ್ ಇನ್ ದ ಡಿಸ್ಕ್ರಿಪ್ಷನ್ ಲೇಟರ್ ಇನ್ ದ ವಾಟ್ಸಪ್ ಚಾನಲ್. ಓಕೆ, ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ವಾಟ್ಸಪ್ ಚಾನಲ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಆ್ಯಂಡ್ ಆಲ್ಸೋ ಮಾನೋಕಾಟ್ ಎಂಬ್ರಿಯೋ, ಡೈಕಾಟ್ ಎಂಬ್ರಿಯೋ, ಮಾನೋಕಾಟ್ ಸೀಡ್. ಈ ಎಲ್ಲ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. 2 ಅಥವಾ 3 ಮಾರ್ಕ್ಗೆ ಕೇಳ್ತಾರೆ. ಆ್ಯಂಡ್ ಚಾಸ್ಮೋಗ್ಯಾಮಸ್, ಕ್ಲೈಸ್ಟೋಗ್ಯಾಮಸ್, ಗೈಟನೋಗೆಮಿ, ಝೆನೋಗೆಮಿ ಡಿಸ್ಟಿಂಗ್ವಿಶ್ ಕೇಳ್ತಾರೆ. ಮತ್ತೆ ಹಾಗಂದ್ರೇನು ಅಂತ ಕೇಳ್ತಾರೆ, ವಿತ್ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಂಡೋಸ್ಪಮಿಕ್ ಮತ್ತು ನಾನ್ ಎಂಡೋಸ್ಪಮಿಕ್ ಸೀಡ್ಸ್ಗಳು. ಡಿಸ್ಟಿಂಗ್ವಿಶ್ ಜೊತೆಗೆ ಎಕ್ಸಾಂಪಲ್ನ ಓದ್ಕೊಂಡಿರಬೇಕು. ಪೆರಿಸ್ಪಮ್ ಅಂದ್ರೆ ಏನು, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂದ್ರೆ ಏನು, ಫಾಲ್ಸ್ ಫ್ರೂಟ್, ಅಪೋಮಿಕ್ಸಿಸ್, ಪಾಲಿಎಂಬ್ರಿಯೋನಿ, ಆ್ಯಂಡ್ ಆಲ್ಸೋ ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟ್ ಈಸ್ ಸೆಟ್ ಟು ಬಿ ಮಾನೋಸ್ಪೋರಿಕ್. ಗಿವ್ ರೀಸನ್ ಯಾಕೆ ಅಂತ ಹೇಳಬೇಕು, ಜಸ್ಟಿಫಿಕೇಶನ್. ಎಂಡೋಸ್ಪಮ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್, ಸೊ ಗಿವ್ ರೀಸನ್. ಆ್ಯಂಡ್ ಆಲ್ಸೋ ಪೋಲನ್ ಗ್ರೈನ್ಸ್ ಪ್ರಿಸರ್ವ್ಡ್ ವೆರಿ ವೆಲ್ ಆಸ್ ಅ ಫಾಸಿಲ್, ಗಿವ್ ರೀಸನ್. ಅದಕ್ಕೆ ಕಾರಣ ಏನು? ನೀವು ಕಂಪ್ಲೀಟ್ ಪೋಲನ್ ಗ್ರೈನ್ ಅನ್ನು ಸ್ಟಡಿ ಮಾಡಿಬಿಟ್ರೆ, ಏನು ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾವುದೇ ಕ್ವಶನ್ಸ್ಗಳನ್ನ ಕೇಳಿದ್ರೆ ಮಲ್ಟಿಪಲ್ ಚಾಯ್ಸಲ್ಲಿ ಆಗಿರಲಿ, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕಲ್ಲಿ ನೀವು ಆನ್ಸರ್ ಮಾಡ್ಬೋದು. ಎಕ್ಸ್ಪ್ಲೈನ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ ಅಂತ 5 ಮಾರ್ಕಲ್ಲೂ ಕೂಡ ಕೇಳ್ಬಿಡ್ಬೋದು ವಿತ್ ಡಯಾಗ್ರಾಮ್. ಓಕೆ, ಸೊ ಇಮ್ಯಾಸ್ಕ್ಯುಲೇಷನ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಇನ್ನು 3 ಮಾರ್ಕ್ ಕ್ವಶನ್ಗಳು ಬಂದರೆ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೋಲಿನ್. ಎಲ್ಲಿಂದ ಬರ್ತಾ ಇರುತ್ತೆ, ಹೇಗೆ ಅಂತ ನಾವು ಪಾಲಿನೇಷನ್ ಟೈಪ್ಸ್ಗಳನ್ನ ಹೇಳಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್. ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಮೆನ್ಷನ್ ಮಾಡಬೇಕು, ಮಿನಿಮಮ್ 4 to 5 ಕ್ಯಾರೆಕ್ಟರ್. ಆ್ಯಂಡ್ ಎಕ್ಸ್ಪ್ಲೈನ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಆಸ್ ವೆಲ್ ಆಸ್ ಜಾಸ್ಟೆರಾ. ಆ್ಯಂಡ್ ಆರ್ಟಿಫಿಷಿಯಲ್ ಪಾಲಿನೇಷನ್ ಅಲ್ಲಿರೋ ಸ್ಟೆಪ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. 3 ಮಾರ್ಕ್ ಕ್ವಶನ್ಸ್ಗಳು. ಇನ್ನು 5 ಮಾರ್ಕ್ ಕ್ವಶನ್ ಬಂದರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಲಿಸ್ಟ್ 4 ಆಫ್ ದೆಮ್. ಔಟ್ ಬ್ರೀಡಿಂಗ್ ಡಿವೈಸಸ್ಗಳು ಅಂತ ಹೇಳಿದ್ರೆ ಯಾವುದು, ಅವುಗಳಲ್ಲಿ 4 ಬರಿದೆ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಯಂಗ್ ಮೈಕ್ರೋಸ್ಪೊರಾಂಜಿಯಮ್ ವಿತ್ ದ ಹೆಲ್ಪ್ ಆಫ್ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಎಲ್ಲ ಲೇಯರ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಅವುಗಳ ಫಂಕ್ಷನ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೀಮೇಲ್ ಗೆಮೆಟೋಫೈಟ್ ಫ್ರಮ್ ದ ಮೆಗಾಸ್ಪೋರ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಸ್ಕಿಮ್ಯಾಟಿಕಲಿ ವಿ ನೀಡ್ ಟು ರೆಪ್ರೆಸೆಂಟ್ ಡೆವಲಪ್ಮೆಂಟ್ ಅನ್ನ. ಮೆಚೂರ್ ಎಂಬ್ರಿಯೋಸ್ಯಾಕ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸಿಂಪಲ್ ಆಗಿ ಡಯಾಗ್ರಾಮ್ ಅನ್ನ ಕೇಳಿದ್ರೆ 2 to 3 ಮಾರ್ಕ್ಗೆ ಕೇಳ್ತಾರೆ. ವಿತ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ನಿಮಗೆ 5 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, ರೆಡಿ ಆಗಿರಿ. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ 10 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಆ 10 ಮಾರ್ಕಲ್ಲಿ ಸೊ 2, 3 + 5 ಅಂತ ಡಿವೈಡ್ ಮಾಡ್ಕೊಬೋದು. ಇಲ್ಲ 1 + 1 + 3 + 5 ಅಂತ ಡಿವೈಡ್ ಮಾಡ್ಕೊಬೋದು. ಒಂದು ಡಯಾಗ್ರಾಮ್ ಕಂಪಲ್ಸರಿ ಇರುತ್ತೆ. ಡಯಾಗ್ರಾಮ್ ಇಲ್ಲಿ ಮಿಸ್ ಆದರೆ ಬೇರೆ ಚಾಪ್ಟರ್ಲಿ ಕೇಳ್ತಾರೆ, ಡೋಂಟ್ ವರಿ. ಡಯಾಗ್ರಾಮ್ಗೆ ಎಷ್ಟು ಮಾರ್ಕ್ಸ್ ಇರಬೇಕು ಒಂದು ಕ್ವಶನ್ ಪೇಪರ್ ಅಷ್ಟಿದ್ದೇ ಇರುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಹೇಗೆ ಪಾರ್ಚುರೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಂಡ್ ಡಿಫ್ರೆಂಟ್ ಫೇಸಸ್ ಆಫ್ ಮೆನಿಸ್ಟ್ರಲ್ ಸೈಕಲ್ ಜಸ್ಟ್ ಲಿಸ್ಟ್ ಮಾಡಬೇಕು. ಮತ್ತೆ ಹಾರ್ಮೋನ್ಸ್ ಯಾವ್ದು ಇನ್ವಾಲ್ವ್ ಆಗಿರುತ್ತೆ, ಎಷ್ಟು ದಿನ ಇರುತ್ತೆ ಅಂತ ಬರಿಬೇಕಾಗುತ್ತೆ 2-3 ಮಾರ್ಕ್ಗಾದ್ರೆ. ಇದೇ ಕ್ವಶನ್ ಅನ್ನ 5 ಮಾರ್ಕ್ಗೂ ಕೂಡ ಕೇಳಬಹುದು ಮಕ್ಕಳೇ. ಅವಾಗ ನೀವು ಎಲ್ಲ ಈವೆಂಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಇನ್ ಎವ್ರಿ ಫೇಸಸ್.
ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಸ್ಪರ್ಮೆಟೋಜೆನೆಸಿಸ್, ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ oogenesis, ಫಂಕ್ಷನ್ ಆಫ್ ಪ್ಲೆಸೆಂಟಾ ಅಂದ್ರೆ ಏನಾದ್ರು ಫಂಕ್ಷನ್ಸು, ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ತುಂಬ ಸಿಂಪಲ್ ಡಯಾಗ್ರಾಮ್, ಅದಕ್ಕೋಸ್ಕರ 3 ಮಾರ್ಕ್ಗೆ ಕೇಳಿ ಚಾನ್ಸ್ ಇರುತ್ತೆ. 5 ಮಾರ್ಕ್ಗೆ ಕೇಳಿದ್ರೆ ಅದ್ಭುತ ಅಲ್ಲ. ಸೊ ನೆಕ್ಸ್ಟ್, ಸೊ 2 ಲೇಯರ್ಸ್ ಆಫ್ ಬ್ಲಾಸ್ಟೋಸಿಸ್ಟ್, 2 ಲೇಯರ್ಗಳನ್ನು ಮೆನ್ಷನ್ ಮಾಡಬೇಕು, ಟ್ರೋಫೋಬ್ಲಾಸ್ಟ್ ಮತ್ತು ಇನ್ನರ್ ಸೆಲ್ ಮಾಸ್ ಅಂತ ಹೇಳಿ. 5 ಮಾರ್ಕ್ ಕ್ವಶನ್ ನೋಡೋದಾದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವೀವ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಪರ್ಮ್ಯಾಟೋಜೆನೆಸಿಸ್ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್, ಎಕ್ಸ್ಪ್ಲನೇಷನ್ ಕೂಡ ಕೇಳಬಹುದು. ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ oogenesis ಅಥವಾ ಸ್ಪರ್ಮ್ಯಾಟೋಜೆನೆಸಿಸ್ ಕೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಕೂಡ ಕೇಳಬಹುದು. ಮೆನಿಸ್ಟ್ರಲ್ ಸೈಕಲ್ ಮತ್ತೆ ಅದರಲ್ಲಿರೋ ಫೇಸಸ್ಗಳು, ಈವೆಂಟ್ಸ್ಗಳನ್ನು ಬರಿಬೇಕು. ಈಗ ಲ್ಯೂಟಿಯಲ್ ಫೇಸಲ್ಲಿ ಏನಾಗುತ್ತೆ, ಪ್ರಾಲಿಫರೇಟಿವ್ ಫೇಸಲ್ಲಿ ಏನಾಗುತ್ತೆ, ಮೆನಿಸ್ಟ್ರಿಯಲ್ ಫೇಸಲ್ಲಿ, ಓವ್ಯುಲೇಟರಿ ಫೇಸಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ದ ಈವೆಂಟ್ಸ್ ಆಫ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಫರ್ಟಿಲೈಸೇಷನ್, ಇಂಪ್ಲಾಂಟೇಷನ್ ಆ್ಯಂಡ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಡೈರೆಕ್ಟ್ ಆಗಿ ಯಾವ ಮಂತಲ್ಲಿ ಏನಾಗುತ್ತೆ ಅಂತ ಬರೆದ್ಬಿಡೋದಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. First, you need to start from the beginning of the fertilization, then the implantation, then the embryonic development. Describe the structure of mammary gland. ಅಥವಾ ಸಿಂಪಲ್ ಆಗಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಮರಿ ಗ್ಲ್ಯಾಂಡ್ ಅಂತ ಕೂಡ ಕೇಳಬಹುದು. ವೆರಿ ಸಿಂಪಲ್, ಕೇಳಿದ್ದೇ ಕೇಳ್ತಾ ಇರ್ತಾರೆ ಈ ಚಾಪ್ಟರ್ಲಿ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಗಳು ಕೇಳ್ತಾರೆ. ಓಕೆ, ಇನ್ನು ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ 5 ಮಾರ್ಕ್ ಕ್ವಶನ್ ಕೇಳಲ್ಲ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕೇಳಿಬಿಟ್ರೆ ಅದಕ್ಕೆ ಕೆಲವು ಕ್ವಶನ್ಗಳನ್ನು ಆ್ಯಡ್ ಮಾಡಿರ್ತೀನಿ ನಾನು 5 ಮಾರ್ಕ್ದು, ಅದನ್ನು ಸ್ಪ್ಲಿಟ್ ಮಾಡಿ ಕೇಳ್ತಾರೆ. ಸೊ 2+3 ಅಂತ. ಓಕೆ, ಸೊ ವಾಟ್ ಈಸ್ MTP ಸೇಫೆಸ್ಟ್ ಪೀರಿಯಡ್ ಯಾವುದು, ಯಾಕೆ ಲೀಗಲೈಸ್ ಮಾಡಿದ್ರು, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್, ಆಮ್ನಿಯೋಸೆಂಟೆಸಿಸ್ ಮತ್ತೆ ಯಾಕೆ ಬ್ಯಾನ್ ಮಾಡಿದ್ದಾರೆ, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳ್ಬೋದು. ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ಗಳು ಯಾವುದಾದ್ರೂ ಇಂಡಿಯಾದಲ್ಲಿ ಫೇಸ್ ಮಾಡ್ತಾರೆ, 2 ಪ್ರಾಬ್ಲಮ್ಸ್ಗಳನ್ನ ನಾವು ಬರಿಬೇಕಾಗತ್ತೆ. ಇನ್ಫರ್ಟಿಲಿಟಿ ಅಂದ್ರೆ ಏನು, ಮತ್ತೆ ವಾಟ್ ಆರ್ ದ ಡಿಫ್ರೆಂಟ್ ಟೆಕ್ನಿಕ್ಸ್ ವಿ ಆರ್ ಫಾಲೋಯಿಂಗ್ ಟು ಓವರ್ಕಮ್ ದ ಇನ್ಫರ್ಟಿಲಿಟಿ ಆ್ಯಂಡ್ ಆರ್ಟ್ ಟೆಕ್ನಿಕ್. ಈ ಕೆಲವು ಪ್ರಿನ್ಸಿಪಲ್ ಕೊಡ್ತಾರೆ ಅಥವಾ ಕೇಸ್ಗಳನ್ನ ಕೊಡ್ತಾರೆ, ಸಿಚುವೇಶನ್ ಕೊಡ್ತಾರೆ. ಆ ಕೇಸಲ್ಲಿ ಸಿಚುವೇಶನಲ್ಲಿ ಯಾವ ಮೆಥಡನ್ನು, ಯಾವ ಆರ್ಟನ್ನು ಯೂಸ್ ಮಾಡ್ತೀವಿ ಅಂತ ಬರೀಬೇಕು. ಓಕೆ, ಸೊ ನೆಕ್ಸ್ಟು ಅದಾದಮೇಲೆ ಲಿಸ್ಟ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿವೆಂಟಿಂಗ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. 3 ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ, ಯಾವ ಥರ ಪ್ರಿವೆಂಟ್ ಮಾಡಬೇಕು STDs ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಅದನ್ನೇ ಬರೀಬೇಕು. ಲಿಸ್ಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ IUDs, ಹೌ ಡು ದೇ ಫಂಕ್ಷನ್, ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂತ. ಅದೇ 5 ಮಾರ್ಕ್ಗೆ ಕೇಳಿಬಿಟ್ರೆ, ಹೇಳಿದ್ದೀನಿ ಕೇಳಲ್ಲ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಅದೇ ಹೇಳೋದು. 5 ಮಾರ್ಕ್ಗೆ ಪ್ರಿಪೇರ್ ಆದರೆ 2-3 ಮಾರ್ಕ್ ಅಲ್ಲೇ ಇರುತ್ತೆ, ಅದನ್ನೇ ಸ್ಪ್ಲಿಟ್ ಮಾಡಿ ಕೇಳ್ತಾರೆ. ಸೊ ವಾಟ್ ಈಸ್ ಇನ್ಫರ್ಟಿಲಿಟಿ ಆ್ಯಂಡ್ ಹೌ ಈಸ್ ಇನ್ಫರ್ಟಿಲಿಟಿ ಟ್ರೀಟೆಡ್ ಬೈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಲೈಕ್ ಜಿಫ್ಟ್, ಗಿಫ್ಟ್, ICSI ಆ್ಯಂಡ್ AI. ಎಲ್ಲ ಪ್ರೊಸೀಜರ್ಗಳನ್ನ ಬರೀಬೇಕು, ಯಾವ ಕೇಸಲ್ಲಿ ಯೂಸ್ ಮಾಡ್ತಾರೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕಂಪ್ಲೀಟ್ ಆಗಿ ಅರ್ಲಿ ಸಿಂಪ್ಟಮ್ಸು, ಕ್ರಾನಿಕ್ ಡಿಸಾರ್ಡರ್ಸ್ಗಳು ಯಾವ ಥರ ಬರುತ್ತೆ, ಕಾಂಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ, ಪ್ರಿವೆಂಟಿವ್ ಮೆಜರ್ಸ್ ಕಂಪ್ಲೀಟ್ ಆಗಿ ಬರೀಬೇಕು 5 ಮಾರ್ಕ್ಗೆ. ನೇಮ್ 3 ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಪ್ರಿನ್ಸಿಪಲ್ಸ್ಗಳನ್ನ ಬರೀಬೇಕು ಕಂಪ್ಲೀಟ್ ಆಗಿ. ಬರೀ ಲಿಸ್ಟ್ ಅಂತ ಕೇಳಿದ್ರೆ, ನೇಮ್ ಅಂತ ಕೇಳಿದ್ರೆ ಓಕೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿರ್ತಾರೆ, ಮೆನ್ಷನ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ದಿ ಈಚ್ ಅಂತ ಹೇಳಿ, ಅವಾಗ ನೀವು ಪ್ರಿನ್ಸಿಪಲ್ಸ್ ಬರೀಬೇಕು ಯಾವ ಥರ ಇರುತ್ತೆ ಅಂತ ಹೇಳಿ. ಎವಲ್ಯೂಷನ್ ಚಾಪ್ಟರ್ಲೂ ಅಷ್ಟೇ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 5 ಮಾರ್ಕ್ ಕ್ವಶನ್ ಕೇಳಲ್ಲ ಅಂತ ಹೇಳಿದ್ದಾರೆ. ಕೇಳಿಬಿಟ್ರೆ ಅವಾಗ ನೀವು ಯಾವ ಥರ ಅಂತ ಗೆಸ್ ಮಾಡಬಹುದು. ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಎವಲ್ಯೂಷನ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್. ಓದಿದ್ದೀರಾ? ಆ್ಯಂಡ್ ಎಲ್ಲವನ್ನ ಓದ್ಕೊಂಡಿರಿ. ಡ್ರಯೋಪಿಥೆಕಸ್, ರಾಮಪಿಥೆಕಸ್, ಆಸ್ಟ್ರಲೋಪಿಥೆಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡರ್ಥಾಲ್ ಮ್ಯಾನ್, ಹೋಮೋಸೆಪಿಯನ್ಸ್, ಕ್ರೇನಿಯಲ್ ಕೆಪಾಸಿಟಿ ಮತ್ತು ಅದ್ರದ್ದು ಫಾಸಿಲ್ ಎಲ್ಲಿ ಅವೈಲಬಲ್ ಇತ್ತು, ಅದರ ಜೊತೆಗೆ ಅವರ ಡಯಟ್ರಿ ಪ್ರಿಫರೆನ್ಸ್ ಯಾವ ಥರ ಇತ್ತು, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು ಓದ್ಕೊಂಡ್ರೆ ನೀವು ಯಾವ ಕ್ವಶನ್ ಬೇಕಾದರೂ ಆನ್ಸರ್ ಮಾಡಬಹುದು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡೈವರ್ಜೆಂಟ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್. ಅನಲಾಗಸ್ ಆರ್ಗನ್ಸ್ ಅಂದ್ರೇನು, ಹೋಮಲಾಗಸ್ ಆರ್ಗನ್ಸ್ ಅಂದ್ರೇನು, 2 ಎಕ್ಸಾಂಪಲ್ ಕೊಡಿ. ಹಾರ್ಡಿ-ವೆನ್ಬರ್ಗ್ ಈಕ್ವಿಲಿಬ್ರಿಯಂ, ಫ್ಯಾಕ್ಟರ್ಸು, ಅಡ್ಯಾಪ್ಟಿವ್ ರೇಡಿಯೇಷನ್, 2 ಎಕ್ಸಾಂಪಲ್ಸು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹೋಮಲಾಗಸ್ ಅನಲಾಗಸ್ ಆರ್ಗನ್ಸ್. 3 to 5 ಮಾರ್ಕ್ ಕೇಳ್ತಾರೆ. ಮಾರ್ಕ್ಸ್ ಮೇಲೆ ನಿಮ್ಮ ಪಾಯಿಂಟ್ಸ್ಗಳಿರಬೇಕು. 5 ಮಾರ್ಕ್ ಕೇಳಿದ್ರೆ 5 ಪಾಯಿಂಟ್ಸ್ ಬರೆದು 2 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿರಬೇಕು ಎರಡಕ್ಕೂ ಕೂಡ. ಸೊ ನೆಕ್ಸ್ಟ್, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಕನ್ಕ್ಲೂಷನ್ ಕೇಳಿ ಎಕ್ಸ್ಪ್ಲನೇಷನ್ ಕೇಳಿದ್ರೆ ನೀವು 5 ಮಾರ್ಕ್ಗೆ ಕೇಳಿರ್ತಿದ್ರು, ಬಟ್ ಇವಾಗ 3 ಮಾರ್ಕ್ ಅಂತ ಹೇಳಿದ್ದಾರೆ. ಡಯಾಗ್ರಾಮ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಇಂಡಸ್ಟ್ರಿಯಲ್ ಮೆಲಾನಿಸಮ್ ವಿತ್ ಎಕ್ಸಾಂಪಲ್. ಪ್ರಾಸೆಸ್ ಅಂತ ಬಂದಾಗ ನೀವು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎವಲ್ಯೂಷನ್ ಚಾಪ್ಟರ್ ತುಂಬ ಈಸಿಯಾಗಿದೆ, ಅದಕ್ಕೆ ಹೇಳಿದ್ದು. ಆರಿಜಿನ್, ಎವಲ್ಯೂಷನ್ ಆಫ್ ಹ್ಯೂಮನ್ ಏನಿದೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಲ್ಲಿ 2-3 ಮಾರ್ಕ್ ಮತ್ತು 5 ಮಾರ್ಕ್ 11 ಮಾರ್ಕ್ಸ್ಗೆ ಈ ಚಾಪ್ಟರಿಂದ ಕ್ವಶನ್ಗಳು ಬರುತ್ತೆ. ಒಂದು 5 ಮಾರ್ಕ್ ಕ್ವಶನ್ ಕಂಪಲ್ಸರಿ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ನೀವು ಇಂಡೈರೆಕ್ಟ್ ಕ್ವಶನನ್ನು, ಹಾರ್ಟ್ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಕ್ವಶನನ್ನು. ಓಕೆ, ಆ್ಯಂಡ್ ವಾಟ್ ಈಸ್ ಅಲರ್ಜಿ? ಅಲರ್ಜಿ ಅಂದರೆ ಏನು, ಮತ್ತು
ಸಿಂಪ್ಟಮ್ಸ್ಗಳು. ನಾನು ಹಾಗೆ ಪಾಯಿಂಟರ್ಗಳು ಹೇಳ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ಕೊಬೇಕು, ದೆನ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಲೇಟರ್. ಇಮ್ಯುನಿಟಿ ಅಂದ್ರೆ ಏನು? ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ. ಲಿಂಫಾಯ್ಡ್ ಆರ್ಗನ್ಸ್ಗಳು, ಟೈಪ್ಸ್ ಆಫ್ ಲಿಂಫಾಯ್ಡ್ ಆರ್ಗನ್ಸ್. ಕ್ಯಾನ್ಸರ್ ಮತ್ತೆ ಟ್ಯೂಮರ್ಗಳು ಎಷ್ಟು ಟೈಪ್ಸ್ಗಳಿರುತ್ತೆ. 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್. ದೆನ್ ಕಾರ್ಸಿನೋಜೆನ್ಸ್, ಅವುಗಳ ಎಕ್ಸಾಂಪಲ್ ಬರೀಬೇಕು. ಗ್ರೂಪ್ಸ್ ಆಫ್ ಡ್ರಗ್ಸ್ ಆ್ಯಂಡ್ ಫ್ರಮ್ ದ ಪ್ಲಾಂಟ್ ದೇ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್, ಸೋರ್ಸ್ ಆಫ್ ದ ಪ್ಲಾಂಟ್ಸ್ಗಳು ಬರೀಬೇಕು, ಸೋರ್ಸ್ ಆಫ್ ದ ಡ್ರಗ್ಸ್ ಬರೀಬೇಕು. ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಆಂಟಿಬಾಡಿ ಮಾಲಿಕ್ಯೂಲ್ ಫಾರ್ 2 ಮಾರ್ಕ್ ಅಷ್ಟೇ ಕೇಳೋದು, ತುಂಬ ಸಿಂಪಲ್ ಅದು. ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ 3 ಮಾರ್ಕ್ಗೆ, 2 ಮಾರ್ಕ್ಗೆ, 5 ಮಾರ್ಕ್ಗೂ ಕೂಡ ಕೇಳೋ ಚಾನ್ಸ್ ಇರುತ್ತೆ. 4 ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ HIV ಇನ್ಫೆಕ್ಷನ್, ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಆ್ಯಂಡ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಥವಾ ಡಿಸೀಸ್ ಅಂದ್ರೆ ಏನು, ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಆಯ್ತಾ. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಬಂದರೆ, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ, ಎಕ್ಸ್ಪ್ಲೈನ್ ವಿತ್ ಡಯಾಗ್ರಾಮ್ ಬರೀರಿ. ಆ್ಯಂಡ್ ಮಲೇರಿಯಲ್ ಪ್ಯಾರಾಸೈಟ್ದು ಲೈಫ್ ಸೈಕಲ್, ಪ್ಲಾಸ್ಮೋಡಿಯಂ ವೈವಾಕ್ಸ್ದು ಎಕ್ಸ್ಪ್ಲೈನ್ ಅಂತ ಕೇಳಿದಾಗ, ಡಿಸ್ಕ್ರೈಬ್ ಅಂತ ಕೇಳಿದಾಗ ಯು ಶುಡ್ ರೈಟ್, ಯು ಶುಡ್ ಎಕ್ಸ್ಪ್ಲೈನ್ ಪಾಯಿಂಟ್ ವೈಸ್. ಆ್ಯಂಡ್ ಲಿಂಫಾಯ್ಡ್ ಆರ್ಗನ್ಸ್ದು ಡಿಫ್ರೆಂಟ್ ಟೈಪ್ಸ್ ವಿತ್ ದೇರ್ ಫಂಕ್ಷನ್, ಯಾವ ಥರ ಅದು ಸಿಗ್ನಿಫಿಕೆಂಟ್ ಆಗಿ ನಮ್ಮ ಬಾಡಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್ ಮೆಥಡ್ಸ್ಗಳಿದ್ದೀರ 5-6, ಯಾವ ಥರ ಟೆಸ್ಟ್ ಮಾಡ್ತಾರೆ ಅಥವಾ ಐಡೆಂಟಿಫೈ ಮಾಡ್ತಾರೆ ಕ್ಯಾನ್ಸರ್ನ ಅಂತೇಳಿ. ಬೆನೈನ್ ಮತ್ತು ಮೆಲಿಗ್ನೆಂಟ್ ಟ್ಯೂಮರ್, ಇನ್ವಿಸ್ಟ್ರೇಟ್ ದ ಇನ್ಫೆಕ್ಟೆಡ್ ಅನಿಮಲ್ ಸೆಲ್. ಇಲ್ಲಿ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಡಯಾಗ್ರಾಮ್ ಇದೆಯಲ್ಲ, ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅದು ಬರೀಬೇಕು. ಬ್ರೀಫ್ ನೋಟ್ ಆನ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ಅಬ್ಯೂಸ್ ಆನ್ ಹ್ಯೂಮನ್ ಬಾಡಿ, ಯಾವ ಥರ ಎಫೆಕ್ಟ್ ಆಗುತ್ತೆ, ಕಾಸ್ ಆಗುತ್ತೆ ಅಂತ ಬರೀಬೇಕು. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಈ ಚಾಪ್ಟರಿಂದ ಮತ್ತೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಈ 2 ಚಾಪ್ಟರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಿಯರ್ಲಿ ಅಬೌಟ್ 25 to 26 ಮಾರ್ಕ್ಸ್. ಇದರಿಂದಾನೇ 13 ಅಪ್ರಾಕ್ಸಿಮೇಟ್ಲಿ 13 ಮಾರ್ಕ್ಸ್ಗೆ ಬರುತ್ತೆ. ಅಬ್ಸರ್ವ್ ಮಾಡಿ. ಟೆಸ್ಟ್ ಕ್ರಾಸ್ ಅಂದ್ರೆ ಏನು, ಹೋಮೋಸೈಗಸ್ ಹೆಟ್ರೋಸೈಗಸ್ ಕಂಡೀಷನ್ ಡಿಫರೆನ್ಸ್ ಬರೀಬೇಕು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತೆ ಕೋಡಾಮಿನೆನ್ಸ್, ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ಸೊ ಮ್ಯೂಟೇಷನ್ ಕಾಸಿಂಗ್ ಏಜೆಂಟ್ ಕಾಲ್ಡ್ ಅಂದ್ರೆ ಮ್ಯೂಟೇಷನ್, ವಾಟ್ ಆರ್ ಮ್ಯೂಟೇಷನ್ ಕಾಸಿಂಗ್ ಏಜೆಂಟ್ಸ್, ಮ್ಯೂಟಾಜೆನ್ಸ್ ರಿಲೇಟೆಡ್ ಬರೀಬೇಕಾಗತ್ತೆ. ಆ್ಯಂಡ್ ಸಿಂಬಲ್ಸ್ ಯೂಸ್ಡ್ ಪೆಡಿಗ್ರಿ ಅನಾಲಿಸಿಸ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಮಾರ್ಗನ್ ಚೇಸ್ ಫ್ರೂಟ್ ಫ್ಲೈ ಫಾರ್ ಎಕ್ಸ್ಪೆರಿಮೆಂಟ್ಸ್, ರೀಸನ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್, ಬರ್ಡ್ಸ್, ಗ್ರಾಸ್ ಆಫರ್, ಹನಿಬಿ, ಯಾವುದಾದ್ರೂ ಒಂದು ಕೇಳ್ಬೋದು, ಎಲ್ಲವನ್ನೂ ಕೇಳಲ್ಲ. ಅಂದರೆ ಒಂದೇ ಕ್ವಶನ್ ಎಲ್ಲ ಕೇಳಲ್ಲ, ಎನಿ ಒನ್ ಆಫ್ ದೆಮ್ ದೇ ಗೋನಾ ಆಸ್ಕ್, ಕೇಳ್ತಾರೆ ಅಂತ. ರೈಟ್ ದ ಕ್ರೋಮೋಸೋಮ್ ಕಾಂಪ್ಲಿಮೆಂಟ್, and character of Down syndrome, Klinefelter syndrome, Turner syndrome, any one of them for 3 mark. Characteristic symptoms ಗಳನ್ನ ಬರೀಬೇಕು ಮತ್ತೆ ಕ್ಯಾರಿಯೋಟೈಪ್ ಅನ್ನು ಬರೀಬೇಕು. 5 ಮಾರ್ಕ್ಗೆ schematically represents the inheritance of height in plants. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಡೈಹೈಬ್ರಿಡ್ ಕ್ರಾಸ್, ಮೊನೋಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ರೆಪ್ರೆಸೆಂಟ್ಸ್ ದ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರಾಗನ್ ಪ್ಲಾಂಟ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅಂಡ್ ಆಲ್ಸೋ ಶೇಪ್ ಆಫ್ ದ ಸೀಡ್ ಪೀ ಪ್ಲಾಂಟ್, 2 gene inheritance, ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಅಲ್ಲಿಗೆ ಡೈಹೈಬ್ರಿಡ್ ಕ್ರಾಸ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲೂ ಕೂಡ ನೀವು ಆಲ್ಮೋಸ್ಟ್ 11 to 12 ಅಥವಾ 13 ಇರಬಹುದೇನೋ ಅಲ್ವಾ. ಅಂದರೆ 25 to 26 ಮಾರ್ಕ್ಸ್ ಫ್ರಮ್ ದೀಸ್ 2 ಚಾಪ್ಟರ್ ಇಟ್ ಸೆಲ್ಫ್. ಎವಲ್ಯೂಷನ್ ಆ್ಯಕ್ಚುಲಿ ಇದಾದ್ಮೇಲೆ ಬರುತ್ತೆ, ನಾನು ಅದು ಹಾಕೊಂಡ್ಬಿಟ್ಟಿದ್ದೀನಿ ಮುಂಚೆನೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್, ಮತ್ತೆ ದ ಬೆಟರ್ ಜೆನೆಟಿಕ್ ಮೆಟೀರಿಯಲ್ ದ್ಯಾನ್ RNA, DNA ಯಾಕೆ ಬೆಟರ್ ಆಗಿರುತ್ತೆ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ರೆಪ್ಲಿಕೇಟಿಂಗ್ ಫೋಕ್ ಡಯಾಗ್ರಾಮ್ ಆ್ಯಂಡ್ ಆಲ್ಸೋ ಡಿಯಾಕ್ಸಿರೈಬೋ ನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್ ಸರ್ವ್ ಡ್ಯುಯಲ್ ಪರ್ಪಸ್, ಜಸ್ಟಿಫೈ ಮಾಡಬೇಕು. ಆ್ಯಂಡ್ DNA ಮಾಲಿಕ್ಯೂಲ್ ಡು ನಾಟ್ ಆಕ್ಟ್ ಆಸ್ ಎ ಟೆಂಪ್ಲೇಟ್ ಡ್ಯೂರಿಂಗ್ ದ ಟ್ರಾನ್ಸ್ಕ್ರಿಪ್ಷನ್, ಜಸ್ಟಿಫೈ ಮಾಡಿ ಅಂತ ಕೇಳ್ತಾರೆ. ಆ್ಯಂಡ್ ಯುಕ್ರೊಮ್ಯಾಟಿನ್ ಹೆಟ್ರೋಕ್ರೊಮ್ಯಾಟಿನ್ ಡಿಫ್ರೆನ್ಸಸ್, ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಅನ್ನು ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಡ್ಯುಯಲ್ ಫಂಕ್ಷನ್ AUG, ಸೊ ಯಾಕೆ ಡ್ಯುಯಲ್ ಫಂಕ್ಷನಿಂಗ್ ಅಂತ ಕರಿತೀವಿ ಅದನ್ನು ಕೋಡಾನ ಅಂತ ಬರೀಬೇಕು. ಆ್ಯಂಡ್ ಅಡಾಪ್ಟರ್ ಮಾಲಿಕ್ಯೂಲ್ RNA ಸಬ್ಸ್ಟ್ಯಾನ್ಶಿಯೇಟ್, ಜಸ್ಟಿಫೈ ಮಾಡಬೇಕು, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನೀವು. ಆ್ಯಂಡ್ ಆಲ್ಸೋ ಮೆನ್ಷನ್ 2 ಅಪ್ರೋಚಸ್ ವಿತ್ ರೆಸ್ಪೆಕ್ಟ್ ಟು ದ ಮೆಥಡಾಲಜಿ ಸೀಕ್ವೆನ್ಸಿಂಗ್ ಆಫ್ DNA ಇನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಒಂದ್ಸಲ ನೋಡ್ಕೊಬಿಡಿ ಡಯಾಗ್ರಾಮ್ ಅನ್ನ. ಈ ಜೆನೆಟಿಕ್ ಕೋಡ್ ಅಂದು ಸೈಲೆಂಟ್ ಫೀಚರ್ಸ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಗೋಲ್ ಅಥವಾ ಸೈಲೆಂಟ್ ಫೀಚರ್ಸ್, DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ, ಈ tRNA ಬಗ್ಗೆ ಕೇಳ್ತಾರೆ ಕಾಮನ್ ಆಗಿ, ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಮತ್ತೆ ಲ್ಯಾಕೋಪೆರಾನ್ ಕಾನ್ಸೆಪ್ಟ್, ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೆಲ್ಲ ಬಂದಿರುತ್ತೆ ಕ್ವಶನ್ಸ್ಗಳು ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಹಿಯರ್ ಯು ಕ್ಯಾನ್ ಸಿ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಆ್ಯಂಡ್ ಗ್ರಿಫ್ಸ್ ಎಕ್ಸ್ಪೆರಿಮೆಂಟ್ ಆಗ್ಬೋದು, ಮತ್ತು ಪ್ರೂಫ್ ಫಾರ್ DNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕು.
ಎನ್ಯೂಮರೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡಾನ್ಸ್ ಕೋಡ್ದು, ಆ್ಯಂಡ್ ಯುಟಿಲೈಸೇಷನ್ ಆಫ್ ಲ್ಯಾಕ್ಟೋಸ್ ಇನ್ ಎಸ್ಚರಿಷಿಯಾ ಕೋಲೈ, ದ ಒಪೆರಾನ್ ಮಾಡೆಲ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಆ್ಯಂಡ್ ರೈಟ್ ದ ಫಂಕ್ಷನ್ಸ್ ಆಫ್ ಐಜೀನ್, ಲ್ಯಾಕ್ ಝಿ, ಲ್ಯಾಕ್ ವೈ, ಲ್ಯಾಕ್ ಎ, ಇಂಡ್ಯೂಸರ್ ಎಲ್ಲ ಫಂಕ್ಷನ್ಗಳನ್ನ ಬರೀಬೇಕು. ಸೆಪ್ರೇಟ್ ಮಾಡಿ ಕೇಳ್ತಾ ಇದ್ದಾರೆ ಸಬ್ ಯೂನಿಟ್ ಥರ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ದು ಫೀಚರ್ ಅಂದರೆ ಸೇಲೆಂಟ್ ಫೀಚರ್ಗಳನ್ನ ಕೇಳ್ತಾರೆ. DNA ಫಿಂಗರ್ ಪ್ರಿಂಟ್ ಟೆಕ್ನಾಲಜಿಯನ್ನು ಇನ್ವಾಲ್ವ್ ಆಗಿರೋ ಸ್ಟೆಪ್ಸ್ಗಳನ್ನ ಕೇಳ್ತಾರೆ. ಇದಿಷ್ಟು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಓದ್ಕೊಂಡ್ರೆ 25 to 26 ಮಾರ್ಕ್ಸ್ ಮಕ್ಕಳು ಈ 2 ಚಾಪ್ಟರಿಂದಾನೆ. ಎವಲ್ಯೂಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ರೆ 31 to 32 ಮಾರ್ಕ್ಸ್ ಆಗ್ಬಿಡುತ್ತೆ ಆ ಯೂನಿಟ್ ಇಂದ. ಓಕೆ, ನೆಕ್ಸ್ಟ್ ನೋಡೋಣ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಬಂದ್ರೆ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಕರ್ಡ್ ಓವರ್ ದ ಮಿಲ್ಕ್, ಅದ್ರದ್ದು ಸಿಗ್ನಿಫಿಕೆನ್ಸ್ ಬರೀಬೇಕು, ಗಟ್ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತೇಳಿ ಹೆಲ್ತ್. ಸೊ ಬಾರ್ಡ್ ಅಂದ್ರೇನು, ಫ್ಲಾಕ್ಸ್ ಅಂದ್ರೇನು, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್, ಮೈಕ್ರೋಬ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಎನಿ ಲೈಕ್ ಈ ಎಲ್ಲವೂ ಕೂಡ ಯಾವ ಮೈಕ್ರೋಬ್ಸ್ಗಳು ಒಂದು ಟ್ಯಾಬ್ಯುಲರ್ ಕಾಲಮ್ ಅನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ಜಸ್ಟ್ ಟ್ರೈ ಟು ಮೇಕ್ ಎ ಟ್ಯಾಬ್ಯುಲರ್ ಕಾಲಮ್, ರೈಟ್ ಆಲ್ ದ ಮೈಕ್ರೋಬ್ಸ್, ಅಥವಾ ಫಸ್ಟ್ ಪ್ರಾಡಕ್ಟ್ಸ್ ಬರೀರಿ, ಅದಕ್ಕೆ ಹೆಲ್ಪ್ ಆಗೋ ಮೈಕ್ರೋಬ್ಸ್ಗಳು ಅದನ್ನು ಕನ್ವರ್ಟ್ ಮಾಡೋದು, ಮತ್ತು ಅದರ ಸಿಗ್ನಿಫಿಕೆನ್ಸ್ಗಳನ್ನ ಬರ್ಕೊಂಬಿಡಿ ಆ ಪ್ರಾಡಕ್ಟ್ದು. ಸೊ ಟ್ಯಾಬ್ಯುಲರ್ ಕಾಲಮ್ ಇರಬೇಕು, ಆ್ಯಂಡ್ ಎನ್ಸೈಮ್ ಲಿಪೇಸ್ ಮತ್ತು ಪ್ರೋಟಿಯೇಸ್, ಪೆಕ್ಟಿನೇಸ್ ಅದರದ್ದು ಫಂಕ್ಷನ್ಗಳು. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 3 ಮಾರ್ಕ್ ಕ್ವಶನ್ಗಳನ್ನ ಬಂದರೆ, ಲಿಸ್ಟ್ ದ ಸೋರ್ಸ್ ಫಂಕ್ಷನ್ಸ್ ಆಫ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಲೈಕ್ ಪೆನ್ಸಿಲಿನ್, ಸ್ಟ್ರೆಪ್ಟೋಕೈನೇಸ್, ಸೈಕ್ಲೋಸ್ಪೋರಿನ್ ಮತ್ತು ಸ್ಟ್ಯಾಟಿನ್. ಒಂದು ಸೋರ್ಸು, ಇನ್ನೊಂದು ಅದನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ ಸಿಗ್ನಿಫಿಕೆನ್ಸು. ಕಂಪ್ಲೀಟ್ ಆಗಿ ಟ್ಯಾಬ್ಯುಲರ್ ಕಾಲಮ್ ಇರಲೇಬೇಕು ಈ ಚಾಪ್ಟರ್ಗೆ. ಓಕೆ, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ, ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಲ್ಲಿ, ಬಯೋ ಫರ್ಟಿಲೈಸರ್ ಆಗಿ ಮತ್ತು ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡೋ ಅಂದರೆ ಎಲ್ಲ ಪ್ರಾಸೆಸ್ಗಳು ಮತ್ತು ಮೈಕ್ರೋಬ್ಸ್ಗಳು ಯಾವ ಥರ ಇನ್ವಾಲ್ವ್ ಆಗಿರುತ್ತೆ. ಫೈನಲ್ ಆಗಿ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಅಲ್ಲಿ 2-3 ಮಾರ್ಕ್ ಮತ್ತು 5 ಮಾರ್ಕ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಏನು ಮಾಡ್ತಾರೆ, 5 ಮಾರ್ಕ್ಗೆ ಕ್ವಶನ್ ಕೇಳೋದು. ಬಟ್ ಏನಾಗುತ್ತೆ ಅಂದರೆ 5 ಮಾರ್ಕಲ್ಲೂ ಕೂಡ ಸಬ್ ಕ್ವಶನ್ ಕೇಳ್ತಾರೆ. ಎ ಅನ್ನ 2ಗೆ, ಬಿ ಅನ್ನ 3 ಮಾರ್ಕ್ ಕೇಳ್ಬಿಡ್ಬೋದು. ಅದಕ್ಕೆ ನಾನು 2-3 ಮಾರ್ಕನ್ನು ಕೂಡ ತೆಗೆದುಕೊಂಡಿರ್ತೀನಿ. ಇದನ್ನೇ ವಿತ್ ಡಯಾಗ್ರಾಮ್ 5 ಮಾರ್ಕ್ಗೆ ಕೇಳ್ಬೋದು. ಲಿಸ್ಟ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ PCR ಟೆಕ್ನಾಲಜಿ, ವಾಟ್ ಆರ್ ದ ಮೆಥಡ್ಸ್, ಇಂಟ್ರೊಡ್ಯೂಸ್ ಏಲಿಯನ್ DNA ಇಂಟು ದ ಹೋಸ್ಟ್ ಸೆಲ್, ಕಾಂಪಿಟೆಂಟ್ ಹೋಸ್ಟ್ ಅಂತ ಏನಿದೆ ಅದನ್ನು 3 to 5 ಮಾರ್ಕ್ ಕೇಳ್ತಾರೆ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಕ್ಲಾಸಿಫೈ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ಸೊ 2 ಟೈಪ್ಸ್ಗಳಿದೆಯಲ್ಲ, ಎಂಡೋನ್ಯೂಕ್ಲಿಯಸ್, ಎಕ್ಸೋನ್ಯೂಕ್ಲಿಯಸ್ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಲಿಸ್ಟ್ ಎನಿ 3 ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ನೇಮಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಬೈ ಗಿವಿಂಗ್ ಎನ್ ಎಕ್ಸಾಂಪಲ್, ಈಕೋ R1 ಅಥವಾ HIND2 ಯಾವ್ದಾರ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡಿ. ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಅಗ್ಯಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಫಾರ್ 2 ಮಾರ್ಕ್. ತುಂಬ ಸಿಂಪಲ್ ಡಯಾಗ್ರಾಮ್. ಸೊ ನೆಕ್ಸ್ಟು 5 ಮಾರ್ಕ್ ಕ್ವಶನ್ಗಳು ನೋಡಿ ಯಾವ ಥರ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಸೆಪರೇಷನ್ ಅಂಡ್ ಐಸೋಲೇಷನ್ ಆಫ್ DNA ಬೈ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಫ್ರಮ್ ದ ಬಿಗಿನಿಂಗ್ ಆಫ್, ಸೊ ಯು ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ದ ಜೀನ್ ಆಫ್ ಇಂಟ್ರೆಸ್ಟ್, ನಂತರ ಅದನ್ನು ಯಾವ ಥರ ಸೆಪ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಜೀನ್ ಆಫ್ ಇಂಟ್ರೆಸ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯಾವ ಥರ ಲೋಡ್ ಮಾಡ್ತೀವಿ, ಎಲ್ಲಿ ಲೋಡ್ ಮಾಡ್ತೀವಿ, ಹೇಗೆ ಅದು ಮೂವ್ ಆಗುತ್ತೆ, ಕಂಪ್ಲೀಟಾಗಿ ಬರೀಬೇಕು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. 8 to 9 ಸ್ಟೆಪ್ಸನ್ನು ನಾನು ಮ್ಯಾರಥಾನ್ ಹೇಳಿದ್ದೀನಿ. ಕಂಪ್ಲೀಟಾಗಿ ಅದೇ ಥರ ಬರೀಬೇಕು ಮಕ್ಕಳೇ. ಆ ಸ್ಟೆಪ್ಸ್ಗಳನ್ನ ಬರೆದ್ಬಿಟ್ಟು ಸುಮ್ಮನೆ ಆಗಬೇಡಿ. ಅದ್ರ ಮುಂದೆ 1 or 2 ಲೈನಲ್ಲಿ ಟ್ರೈ ಟು ರೈಟ್ ವಾಟ್ ಇಟ್ ಈಸ್ ದಾಟ್, ಅದೇನು ಅಂತ ಬರೀಲಿಕ್ಕೆ ಟ್ರೈ ಮಾಡಬೇಕು. ಕ್ಲೋನಿಂಗ್ ವೆಕ್ಟಾರ್ಸ್ ಅಂದ್ರೆ ಏನು, ಸೈಲೆಂಟ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟಾರ್, ಮತ್ತೆ PBR 322 ಡಯಾಗ್ರಾಮ್ ಅನ್ನು ಕೂಡ ಅಲ್ಲೇ ಕೇಳಬಹುದು. ಡ್ರಾ ಎ PBR 322 ಡಯಾಗ್ರಾಮ್ ಕೇಳ್ತಾರೆ. ನೆಕ್ಸ್ಟ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎ ಸಿಂಪಲ್ ಸ್ಟಿಲ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್ ಅಂಡ್ ರೈಟ್ ಕಾಂಪೋನೆಂಟ್ಸ್. ಜೆನೆಟಿಕ್ ಮೆಟೀರಿಯಲ್ಸ್, ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬೈ ಯೂಸಿಂಗ್ ಸಮ್ ಎನ್ಸೈಮ್ಸ್. ಎನ್ಸೈಮ್ಸ್ಗಳಿದೆಯಲ್ಲ, ಲೈಸೋಸೈಮ್ ಇನ್ ಬ್ಯಾಕ್ಟೀರಿಯಾ, ಸೆಲ್ಯುಲೇಸ್ ಪ್ಲಾಂಟ್ ಸೆಲ್ಗಳಲ್ಲಿ, ಕೈಟಿನೇಸ್ ಮತ್ತು ಫಂಗಲ್ ಸೆಲ್ಗಳಲ್ಲಿ, ಫೈನಲ್ ಆಗಿ ರೈಬೋನ್ಯೂಕ್ಲಿಯಸ್ ಮತ್ತು ಯಾವುದು ಪ್ರೋಟಿಯೇಸ್ ಅಲಾಂಗ್ ವಿತ್ ಚಿಲ್ಡ್ ಎಥೆನಾಲ್ ಟು ಎಕ್ಸ್ಟ್ರಾಕ್ಟ್ ದ DNA ಟು ರಿಡ್ಯೂಸ್ ದ ಸಾಲ್ಯುಬಿಲಿಟಿ. ಕಂಪ್ಲೀಟ್ ಸ್ಟೆಪ್ಸ್ಗಳನ್ನ ಬರೀಬೇಕು 5 ಮಾರ್ಕ್ಗೆ. ಇನ್ನು 2-3 ಮಾರ್ಕ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ಮತ್ತೆ 5 ಮಾರ್ಕ್ ಕೇಳ್ತಾರೆ ಈ ಚಾಪ್ಟರಿಂದ ಮಕ್ಕಳೇ. ಹಾಗಂತ 5 ಮಾರ್ಕಲ್ಲಿ 2 ಸಬ್ ಕ್ವಶನ್ ಕೇಳ್ತಾರೆ ಅಂತ ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಬಯೋಪೈರಸಿ ಅಂದ್ರೆ ಏನು, ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿ. ಲೇಬಲ್ ಡಯಾಗ್ರಾಮ್ ಶೋಯಿಂಗ್ ದ ಪ್ರೋ ಇನ್ಸುಲಿನ್ ಅಂಡ್ ಮೆಚೂರ್ ಇನ್ಸುಲಿನ್. ಓಕೆ, ಆ್ಯಂಡ್ ದೆನ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ELISA ಅಂಡ್ PCR. ಸೊ ನೆಕ್ಸ್ಟ್ ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ. ಜೀನ್ ಥೆರಪಿ ಅಂದ್ರೆ ಏನು, ಸ್ಟೆಪ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ ಲಿಸ್ಟ್ ದ ಕಾಂಪೊನೆಂಟ್ಸ್ ಆಫ್ ದ ನ್ಯೂಟ್ರಿಯೆಂಟ್ ಮೀಡಿಯಮ್ ಯೂಸ್ಡ್ ಇನ್ ದ ಟಿಶ್ಯೂ ಕಲ್ಚರ್. ಯಾವ್ಯಾವ್ದು ಇರುತ್ತೆ ಗೊತ್ತಿದೆಯಲ್ವಾ. ಸೊ ಸಮ್ ಆಫ್ ದ ಕಾಂಪೊನೆಂಟ್ಸ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಆಗಿರ್ಬೋದು, ವಿಟಮಿನ್ಸ್, ಅಮೈನೋ ಆಸಿಡ್ಸ್, ಎವ್ರಿಥಿಂಗ್ ಯು ಶುಡ್ ರೈಟ್, ಆ್ಯಂಡ್ ಕಾರ್ಬನ್ ಸೋರ್ಸ್ ಎಲ್ಲ. ಆ್ಯಂಡ್ 5 ಮಾರ್ಕ್ ಕ್ವಶನ್ಸ್ಗೆ ಈ ಚಾಪ್ಟರಿಂದ
ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಟು ಮ್ಯಾನ್ ಕೈಂಡ್ ಯೂಸ್ ಬರಿಬೇಕು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಯೂಸ್ ಇದೆಯಲ್ಲ, ಅಬಯೋಟಿಕ್ ಸ್ಟ್ರೆಸ್ ರೆಡ್ಯೂಸ್ ಮಾಡೋದು, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅನ್ನು ರೆಡ್ಯೂಸ್ ಮಾಡೋದೆಲ್ಲ. BT ಕಾಟನ್ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೊಂಡಿರಿ. BT ಕಾಟನ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಆ್ಯಂಡ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬೆನಿಫಿಟ್ಸ್ ಕೇಳ್ತಾರೆ. ರೈಟ್ ಎ ನೋಟ್ ಆನ್ ಜೀನ್ ಥೆರಪಿ ಅಂತ ಕೇಳಿದಾಗ, ಸೊ ಯಾವಾಗ ಶುರು ಮಾಡಿದ್ರು 1990ಯಲ್ಲಿ, ಯಾರ ಮೇಲೆ, ಯಾರು, ಮತ್ತು ಯಾವ ಡಿಸೀಸ್ಗೆ, ಮತ್ತು ಅದನ್ನು ಟ್ರೀಟ್ ಮಾಡೋದಕ್ಕಿರೋ ಮೆಥಡ್ಗಳೆಲ್ಲ ಬರೀಬೇಕಾಗತ್ತೆ. ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ RNA ಇಂಟರ್ಫೆರೆನ್ಸ್, ಟೊಬ್ಯಾಕೋ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ದು, ಆ್ಯಂಡ್ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್. ಈ ಎಲ್ಲ ಟರ್ಮ್ಸ್ಗಳನ್ನ ಡೆಫಿನೇಷನ್ ಬರೀರಿ ಅಂತ ಕೇಳ್ಬೋದು. ಓದ್ಕೊಂಡಿರ್ತೀರ ವೆರಿ ಫಸ್ಟ್ 1 or 2 ಪೇಜಲ್ಲಿ. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲೂ ಅಷ್ಟೇ ಆ ಫೈನಲ್ ಆಗಿ ಇಂಟ್ರಾಕ್ಷನ್ಸ್ಗಳಿದೆಯಲ್ಲ, ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್, ಅದನ್ನು ಓದ್ಕೊಂಡಿರಿ. ಸೊ ಈಕ್ವೇಷನ್ ಟು ಕ್ಯಾಲ್ಕುಲೇಟ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ದ ಟೈಮ್ T, ಪಾಪ್ಯುಲೇಷನ್ ಡೆನ್ಸಿಟಿ ಫ್ಲಕ್ಚುಯೇಟ್ಸ್, ರಿಲೇಟೆಡ್ ಕ್ವಶನ್, ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಎಲ್ಲ ಡೆಫಿನೇಷನ್ಸ್ಗಳು ವಿತ್ ಎಕ್ಸಾಂಪಲ್. ಆ ಎಲ್ಲ ಇಂಟ್ರಾಕ್ಷನ್ಸ್ಗಳ ಡೆಫಿನೇಷನ್ಸ್ಗಳು ಮತ್ತು ಎಕ್ಸಾಂಪಲ್ಸ್ನ ಓದ್ಕೊಂಡಿರಿ. ನೋಡಿ ಇಲ್ಲೆಲ್ಲ ಕೊಟ್ಟಿರ್ತಾರೆ ಅವರು. You need to name the type of the population interaction seen in the following examples. Many times they are fast. ಅಥವಾ ಒಂದನ್ನೇ ಕೇಳಿಬಿಟ್ಟು ಎಕ್ಸಾಂಪಲ್ನ ಕೇಳಬಹುದು, ಅಥವಾ ಅದೇನು ಅಂತ ಕೇಳಿಬಿಟ್ಟು ಎಕ್ಸಾಂಪಲ್ ಕೇಳಬಹುದು. ಅದಕ್ಕೆ ಈ ಎಂಟೈರ್ ಚಾಪ್ಟ್ರಲ್ಲಿ ಈ ಕ್ವಶನ್ಸ್ಗಳನ್ನ ಓದ್ಕೊಂಡಿರಿ. ನೆಕ್ಸ್ಟ್ ಎಕೋಸಿಸ್ಟಮ್ ಅಂತ ಬಂದಾಗಲೂ ಕೂಡ ಎಲ್ಲವೂ ಕೂಡ ಈಸಿ ಆಗಿದೆ. ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಟ್ರೀ ಎಕೋಸಿಸ್ಟಮ್ ಇನ್ ಅಪ್ರಾಪ್ರಿಯೇಟ್ ಯೂನಿಟ್ಸ್. ನಾನು ರ್ಯಾಂಡಮ್ ಆಗಿ ಓದ್ತಾ ಇದ್ದೀನಿ ಆ್ಯಂಡ್ ಯು ವಿಲ್ ಗೆಟ್ ದ ಕ್ವಶನ್. ಪ್ರೈಮರಿ ಪ್ರೊಡಕ್ಟಿವಿಟಿ ಆ್ಯಂಡ್ ಫುಡ್ ಚೈನ್ ಅಂದರೆ ಏನು, ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ದ ಗ್ರೇಸಿಂಗ್ ಫುಡ್ ಚೈನ್ ಅನ್ನು ಕೇಳ್ತಾ ಇದ್ದಾರೆ. ಈ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡಿಕಂಪೋಸಿಷನ್ ಇದೆಯಲ್ಲ, ಸ್ಟೆಪ್ಸ್ಗಳು ಬರೀಬೇಕು. 3 ಫ್ಯಾಕ್ಟರ್ಸ್ ದಟ್ ಅಫೆಕ್ಟಿಂಗ್ ದ ಡಿಕಂಪೋಸಿಷನ್. ಸೊ ಫೈನಲ್ ಆಗಿ ಎಲ್ಲ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೋಡ್ಕೊಂಡಿರಬೇಕು. ಆಲ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್. ಎಕಲಾಜಿಕಲ್ ಪಿರಮಿಡ್ಸ್ ಹ್ಯಾವ್ ಲಿಮಿಟೇಷನ್ಸ್, ಜಸ್ಟಿಫೈ. ಎಕಲಾಜಿಕಲ್ ಪಿರಮಿಡ್ ಓವರ್ ದ ಫುಡ್ ಚೈನ್, ಲಿಮಿಟೇಷನ್ಸ್ಗಳು ಯಾವುದು ಅಂತ ಬರೀಬೇಕು ನಾವು. ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಅಲ್ಲಿ 2 ಮಾರ್ಕ್ಗೆ. ರೀಸೆಂಟ್ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ಸ್ IUCN ಪ್ರಕಾರ ರೆಡ್ ಲಿಸ್ಟಲ್ಲಿ ಯಾವ್ಯಾವುದಿದೆ. ಸೊ ದ ಎವಿಲ್ ಕ್ವಾಟ್ರೇಟ್, ಬಯೋಡೈವರ್ಸಿಟಿ ಲಾಸ್, ಅ ಗಿವನ್ ಹ್ಯಾಬಿಟ್ಯಾಟ್, ಮೆನ್ಷನ್ ಯಾವ್ಯಾವುದು ಅಂತ 4 ಕ್ವಾಟ್ರೇಟ್ಸ್ಗಳಿರುತ್ತಲ್ಲ ಅದು ಬರೀಬೇಕು. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ವಿತ್ ಎಕ್ಸಾಂಪಲ್. ಹೇಗೆ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಇಂದ ಇಂಡಿಜಿನಸ್ ಸ್ಪೀಶೀಸ್ಗಳು ಡೆಸ್ಟ್ರಾಯ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅಥವಾ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಆರ್ಗ್ಯಾನಿಸಮ್ ದಟ್ ಗಾನ್ ಎಕ್ಸ್ಟಿಂಕ್ಟ್ ಡ್ಯೂ ಟು ಓವರ್ ಎಕ್ಸ್ಪ್ಲಾಯಿಟೇಷನ್ ಬೈ ಹ್ಯೂಮನ್, ಜಾಸ್ತಿ ಯೂಸ್ ಮಾಡೋದ್ರಿಂದ ಅಥವಾ ಜಾಸ್ತಿ ಬಳಕೆ ಮಾಡ್ತಾ ಇದೆಯೋ ಅದನ್ನು. ಇನ್ಸಿಟು ಆ್ಯಂಡ್ ಎಕ್ಸಿಟು ಕನ್ಸರ್ವೇಷನ್ ವಿತ್ ಎಕ್ಸಾಂಪಲ್. 2 ಅಡ್ವಾನ್ಸ್ಡ್ ಎಕ್ಸಿಟು ಕನ್ಸರ್ವೇಷನ್ ಸ್ಟ್ರಾಟಜೀಸ್ಗಳು ಯಾವ್ಯಾವುದು. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಫೀಚರ್ ಬರೀಬೇಕು. 2 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ ಇಂಡಿಯಾ 2 ಮಾರ್ಕ್ ಕೇಳ್ತಾರೆ, ಇಲ್ಲ ಅಂತೇಳಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. 2 ಸೇಕ್ರೆಡ್ ಗ್ರೂವ್ಸ್ ಇನ್ ಇಂಡಿಯಾ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ನಾನು ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡಿದೆ 2 ಮಾರ್ಕ್ ಅಲ್ವಾ. ಸೊ ಕ್ವಶನ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀನಿ ಮಕ್ಕಳೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮ್ಯಾರಥಾನ್ ಲಿಂಕ್ ಇರುತ್ತೆ. ಅದಕ್ಕೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯಾರಥಾನ್ನ ನೋಡ್ಬೋದು, ಆನ್ಸರ್ ಸಿಗುತ್ತೆ. ಅದರ ಜೊತೆಗೆ ಈ ಎಂಟೈರ್ ನೋಟ್ಸ್ ಅಥವಾ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ಸ್ಗಳ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನಲ್ಲಿ ಮಕ್ಕಳೇ. So till then, keep studying. Bye bye. Take care.